ಕಾಳಜಿ ನಮ್ಮದೇ ಹೊಣೆಗಾರಿಕೆ ಅಥವಾ ನಮ್ಮದೇ ಜವಾಬ್ದಾರಿ ಆಗುತ್ತೆ. ನಾವು ನಮ್ಮ ಆರೋಗ್ಯವನ್ನ ಯಾವುದೋ ಡಯಟಿಷಿಯನ್ ಅಥವಾ ವೈದ್ಯರ ಬಳಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇತ್ತೀಚಿನ ಕೆಲವೊಂದು ಜೀವನ ಶೈಲಿಯ ಪರಿಣಾಮಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ಖ್ಯಾತರಾಗಬೇಕು ಅಥವಾ ಹೆಸರನ್ನ ಮಾಡಬೇಕು ಅಥವಾ ಬಣ್ಣದ ಲೋಕಕ್ಕೆ ಕಾಲಿಡಬೇಕು ಅಥವಾ ತಾವು ತಮ್ಮ ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ನಮಗೆ ನಾವೇ ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಹಲವಾರು ಉದ್ದೇಶಗಳಿಂದ ಡಯಟ್ ಕಾನ್ಸೆಪ್ಟ್ ಅನ್ನೋದು ಬಂದ್ಬಿಟ್ಟಿದೆ. ಅದು ಕೆಲವೊಮ್ಮೆ ಪ್ರಾಣಕ್ಕೂ ಕೂಡ ಸಂಚಕಾರವನ್ನು ತರುವಂತಹ ಸನ್ನಿವೇಶಗಳನ್ನು ನಾವು ನೋಡಿರ್ತೀವಿ. ಇದೆಲ್ಲದರ ನಡುವೆ ಈ ಡಯಟ್ನ ಬೆನ್ನು ಬಿದ್ದಂಥ ಹಲವರು ಮದುವೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅಥವಾ ಮದುವೆಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಹಾಗಾಗಿ ಸಹಜವಾಗಿ ಮೂಡುವಂಥ ಪ್ರಶ್ನೆ, ಡಯಟ್ ಮಾಡೋರಿಗೆ ಮದುವೆ ಬೇಕಾ ಅಂತ ಹೇಳಿ. ಈ ಬಗ್ಗೆ ಇವತ್ತು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಮಾಹಿತಿಯನ್ನು ನೀಡುತ್ತಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಗುರುಜಿದು ಡಯಟ್ ಮಾಡೋರ್ಗೂ ಮದುವೆಯ ಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಬಹಳ ಕುತೂಹಲಕಾರಿಯಾಗಿದೆ. ಏನು ಹೇಳೋದಕ್ಕೆ ಬಯಸ್ತಾ ಇದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ವಿಚಾರ ಎರಡೂ ಕಡೆಗೂ ಹೌದು. ಒಂದು, ಮದುವೆಗೆ ಒಪ್ಪದೇ ಇರುವುದಕ್ಕೆ ಎಲ್ಲ ಅನುಕೂಲ ಇದೆ, ಕರೆಕ್ಟ್ ಆಗಿದೆ, ಹುಡುಗನೂ ಸರಿ, ಎಲ್ಲನೂ ಸರಿ. ಆದರೆ ಡಯಟ್ ಹುಡುಗ ಹುಡುಗಿ ಇಬ್ರು ಮಾಡ್ತಿರ್ತಾನೆ. ಹೌದೌದು. ಸೊ ಇಲ್ಲಿ ಹುಡುಗ ಹೋಗ್ತಾ ಇರ್ಬೋದು, ಹುಡುಗಿ ಹೋಗ್ತಾ ಇರ್ಬೋದು. ಈ ಸಾಮಾನ್ಯವಾಗಿ ಈ ಸಮಸ್ಯೆ ಸುಮಾರು ಮನೆಗಳಲ್ಲಿದೆ. ನಿಜ ನಿಜ. ಎಲ್ಲ ಒಳ್ಳೆ ಸಂಬಂಧ ಬಂದಿದೆ, ನಮ್ಮ ಮಗಳು ಒಪ್ತಾ ಇಲ್ಲ ಅಂತ ವರದಿ ಕೊಡುವಂತ ವಿಚಾರ ಕೂಡ ಇದೆ. ಹುಡುಗನೂ ಹೌದು, ಹುಡುಗಿನೂ ಹೌದು. ಇದಕ್ಕೆ ಕಾರಣ ಅಮ್ಮ ಮೊದಲೇ ಹೇಳ್ಬಿಟ್ಟಿರೋದಕ್ಕೋಸ್ಕರ ತನ್ನ ಒಂದು ವೈಯಕ್ತಿಕವಾದ ಒಂದು ಖುಷಿ ನೆಮ್ಮದಿಗೆ ನಾನು ಹೀಗೆ ಇರಬೇಕು ಅನ್ನೋದಕ್ಕೆ ಎಲ್ಲವನ್ನು ತೊರೆದು ದೇಹಕ್ಕಷ್ಟೇ ನಾನು ಪ್ರಾಧಾನ್ಯತೆ ಕೊಡೋದು, ನಾನು ಹೀಗೆ ಕಾಣಿಸ್ಬೇಕು ಅಂತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದರೆ ಅದ್ರ ಪರಿಣಾಮ ಒಂದು ವಿಚಾರ ಹೇಳ್ಬಿಟ್ಟೆ ಅಮ್ಮ, ಎಷ್ಟೋ ಜನ ಕೊನೆ ಅಂತಿಮ ಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ ಇದನ್ನ ಪೂರ್ವವಾಗಿ ಹೇಳ್ಕೊಂಡೋಗಿ. ಸೊ ಹಾಗಾಗಿ ಇದು ಸರಿನೂ ಹೌದು, ತಪ್ಪು ಹೌದು. ಆದ್ರೆ ಇದು ಯಾಕೆ ಬರುತ್ತೆ, ಇದು ಬರೋದನ್ನ ನಮ್ಮ ಮನಸ್ಸಿಗೆ ಏನಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಮೊದಲನೇ ಪ್ರಶ್ನೆ. ಇದಕ್ಕಿದಂಗೆ ತೀರ್ಮಾನ ಮಾಡ್ಬಿಡೋದು, ಇಲ್ಲ ನಾನೆಲ್ಲ ಬಿಟ್ಬಿಡ್ತೀನಿ, ಇದೆಲ್ಲ ಊಟ ಬೇಡ, ನಂದೆಷ್ಟೆಲ್ಲ ತಿಂತೀನಿ, ಅದು ಡಾಕ್ಟರ್ ಹತ್ರ ಕೇಳ್ಬೋದು, ಅವರೇ ತೀರ್ಮಾನ ಮಾಡ್ಕೋಬಹುದು. ಸೊ ಯಾವುದೇ ಆಗ್ಲಿ ಈ ಒಂದು ಹುಚ್ಚುತನಕ್ಕೆ ಯಾಕೆ ಬರಬೇಕು? ನಿರ್ಧಾರ ತಪ್ಪು ಅನ್ನೋದು ಗೊತ್ತು, ಆದ್ರೂ ಇಲ್ಲ ನಾನು ಹೀಗೆ ಇರಬೇಕು, ನಾನು ಹೀಗೆ ಕಾಣಿಸ್ಬೇಕು, ಏನೋ ಒಂದು ಅವ್ರ ನಿರ್ಧಾರ ಪ್ರಕಟಿಸ್ತಾರೆ, ಅದು ಹಾಗೆ ಇರುತ್ತೆ. ಅವ್ರನ್ನ ನಾವು ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ವಿಚಾರ ಇಷ್ಟೇ, ಮದುವೆ ಆಗಬೇಕಾದ್ರೆ, ಮದುವೆ ಆಗಿರ್ಬೇಕಾದ್ರೆ ಇಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಏನು ಅಂದ್ರೆ, ಪ್ರೀತಿಯನ್ನು ವೃದ್ಧಿ ಮಾಡ್ಕೊಳ್ತಕ್ಕಂತಹ ಒಂದು ಸತ್ಯ ಪ್ರತಿಯೊಬ್ಬರಿಗೂ ಬೇಕು. ಪ್ರೀತಿಯನ್ನು ವೃದ್ಧಿ ಮಾಡ್ಕೊಳ್ಳೋದು, ಪ್ರೀತಿ ಬತ್ತಬಾರದು, ಹೌದಲ್ಲ? ಅಂದ್ರೆ ಸದಾ ಪ್ರೀತಿಯನ್ನು ಇರಬೇಕು. ಯಾವುದ್ರ ಬಗ್ಗೆ? ಮದುವೆ ಬಗ್ಗೆ ಮಾತ್ರ ಅಲ್ಲ, ಅದು ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಮಾತ್ರ ಅಲ್ಲ, ಮಾಡುವ ಕೆಲಸದಲ್ಲಿ ಪ್ರೀತಿ ಬೇಕು. ನಾನು ಚೆನ್ನಾಗಿ ಬದುಕಬೇಕು, ನನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಪ್ರೀತಿಯಿಂದ ಗಂಡನನ್ನ ಗೆಲ್ಲುವುದು, ಪ್ರೀತಿಯಿಂದ ಹೆಂಡತಿಯ ಮನಸ್ಸನ್ನ ಗೆಲ್ಲುವುದು, ಹೌದಲ್ಲ? ಹೌದೌದು. ಈಗ ಇಲ್ಲಿ ಒಂದು ಆಶ್ಚರ್ಯಕವಾದ ಒಂದು ಬೆಳವಣಿಗೆ ಹೇಳಬೇಕಾಗತ್ತೆ. ಮನಸ್ಸು ಎಲ್ಲಿದೆ ಅಂತ ಪ್ರಶ್ನೆ ಹಾಕಿದ್ರೆ, ಮನಸ್ಸು ಎಲ್ಲಿದೆ ಅಂತ ಪ್ರಶ್ನೆ ಹಾಕಿದ್ರೆ ಸ್ವಲ್ಪ ಹೇಳಕ್ ಕಷ್ಟ ಆಗ್ಬೋದು, ಕೆಲವರು ಹೇಳಬಹುದು. ಮನಸ್ಸು ಎಲ್ಲಿದೆ ಅಂತ ಹೇಳಿ ತೋರಿಸ್ಬೋದಮ್ಮ? ತಲೆಗೆ ತೋರಿಸ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಅದನ್ನ ಸರಿಯಾದ ರೀತಿ ಯೋಚನೆ ಮಾಡೋದಾದ್ರೆ ಮನಸ್ಸು ಎಲ್ಲೂ ಇಲ್ಲ, ನೋಟದಲ್ಲಿ ಮನಸ್ಸಿರೋದು. ಯಾವ್ದ್ರಲ್ಲಿ? ನೋಡುವ ನೋಟದಲ್ಲಿ ಮನಸ್ಸಿದೆ. ಅದೆಲ್ಲ ಒಂದ್ ಕಡೆ ಇರಲಿ ಬಿಡ್ರಿ, ಮನಸ್ಸಿದೆ ಅಂತ ಒಪ್ಕೊಳ್ಳೋಣ, ಈ ಮಟ್ಟಕ್ಕೂ ಬರ್ತಕ್ಕಂಥ ಒಂದು ವಿಚಾರ ಇದೆ, ಹೌದಲ್ಲ? ಈ ನೋಟದಲ್ಲಿ, ಈ ಕಣ್ಣಿಗೆ ಸಿಗತಕ್ಕಂಥ ನೋಟದಿಂದ ಆ ಸೌಂದರ್ಯದ ಒಂದು ಪ್ರಕ್ರಿಯೆಗಳು, ಪ್ರಕೃತಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಆ ನೋಡಿದ ತಕ್ಷಣ ಖುಷಿ ಆಗತ್ತೆ, ಮನಸ್ಸು ಖುಷಿ ಆಗತ್ತೆ. ಇದಕ್ಕೆ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಒಂದು ಘಟನೆ, ನಾಯಿಗಳು ಯಾಕೆ ಮನುಷ್ಯನ ಈ ರೀತಿ ಅಟ್ಯಾಕ್ ಮಾಡ್ತಾ ಇದೆ? ಬೀದಿ ನಾಯಿಗಳು. ಇದಕ್ಕೆ ಯಾವ ರೀತಿಯನ್ನು ಸರಿ ಮಾಡೋದು ಅಂದ್ರೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಹೌದಲ್ಲ? ನಾಯಿಗಳು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದ್ರೆ ನಾಯಿ ಗೊತ್ತು ನನಗಿನ್ನ ದೊಡ್ಡ ಶಕ್ತಿವಂತ ಮನುಷ್ಯ ಅಂತ, ಆದ್ರೆ ಇಷ್ಟು ಅಟ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯನಿಗೆ ಇದು ಏನಕ್ಕೆ ಈ ತರ ತಪ್ಪಾಗ್ತಾ ಇದೆ, ತಪ್ಪು ಯಾವುದರಿಂದ, ಮನುಷ್ಯನ್ ನೋಡೋದ್ರಿಂದ ನಾಯಿಗೇನಾಗ್ತಾ ಇದೆ, ಈ ರೀತಿಯಾದ ವಿಪರ್ಯಾಸಗಳು ಸಾಕಷ್ಟು ಬದಲಾವಣೆ ಆಗತ್ತೆ. ನಾಯಿಯ ಉಸಿರಾಟ ಒಂದು ನಿಮಿಷಕ್ಕೆ 18ರಿಂದ 20 ಸಲ ಒಂದು ನಿಮಿಷಕ್ಕೆ ಉಸಿರಾಟ ಆಡತ್ತೆ. ಇದರ ಫಲಿತಾಂಶ ಏನಿರ್ಬೋದಮ್ಮ? ಆಯಸ್ ಕಮ್ಮಿ. ಅದಾದ್ಮೇಲೆ ಕೋಪ
ಆಮೆ 1 ನಿಮಿಷಕ್ಕೆ 3 ಸಲ ಉಸಿರಾಡುತ್ತೆ. ತಾಳ್ಮೆ ಇರುತ್ತೆ. ಉದಾಹರಣೆ, ಅದಕ್ಕೆ ಆಯಸ್ಸು ಜಾಸ್ತಿ, ಹೌದು. ಇದಕ್ಕೆ ಆಯಸ್ಸು ಕಮ್ಮಿ, ಇದು ಮೇಲ್ ಬಿದ್ಬಿಡತ್ತೆ, ಅಟ್ಯಾಕ್ ಮಾಡ್ಬಿಡತ್ತೆ. ಹೌದಲ್ಲ? ಹಾಗೆ ಉದ್ವೇಗ, ಈ ಡಯಟ್ ಅಂತಕ್ಕಂತಹ ವ್ಯಕ್ತಿಗಳಿಗೆ ಏನ್ ಕ್ರಿಯೇಟ್ ಆಗತ್ತೆ ಅಂದ್ರೆ ಸದಾ ಉದ್ವೇಗದಲ್ಲೇ ಇರಬೇಕಾಗತ್ತೆ. ಒಂದೇ ಥಾಟ್ ಅವ್ರು ಮನ್ಸಲ್ಲಿ ಏನ್ ನಿರ್ಧಾರ ಮಾಡಿರ್ತಾರೋ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಇವತ್ತು ಯಾರು ಏನ್ ಹೇಳಿದ್ರು ಒಪ್ಕೊಳ್ಳಲ್ಲ, ಕೆಲಸದ ಬಗ್ಗೆ ಆಸಕ್ತಿ ಕಮ್ಮಿ, ಅವ್ರ ಗುರಿ ಒಂದೇ, ನಾನು ಡಯಟ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಮದುವೆ ಆಗೋಗಿರ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ಪರವಾಗಿಲ್ಲ, ಹೇಗೋ ಮ್ಯಾನೇಜ್ ಆಗ್ಬಿಡುತ್ತೆ ಬಿಡಿ. ಈ ಮದುವೆ ಆಗಲ್ಲ ಅನ್ನೋರು ಎಷ್ಟೋ ಜನ ತುಂಬಾ ಹಿಂಸೆಯನ್ನ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರುತ್ತೆ. ಇದು ಇವ್ರ ಅಪ್ಪ ಅಮ್ಮಂದಿರು ಏನ್ ದೋಷ ಇರ್ಬೋದು ನಮ್ಮ ಹುಡುಗಿಗೆ, ನಮ್ಮ ಹುಡುಗನಿಗೆ ಅಂತ ಊರೆಲ್ಲ ಸುತ್ತಾರೆ, ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಕೊನೆಗೆ ಪುರೋಹಿತರು ಜ್ಯೋತಿಷಿಗಳು ಹೇಳಿದ್ದನ್ನು ಶಾಸ್ತ್ರಗಳನ್ನು ಮಾಡಿಸ್ತಾರೆ, ಆದ್ರೂ ಜಗ್ಗಲ್ಲ. ಇದಕ್ಕೆ ಎಲ್ಲಿ ಕರ್ಕೊಂಡೋದ್ರು ಇದು ರಿಪೇರಿ ಆಗಲ್ಲ. ಈ ರೀತಿಯಾದ ಮನಸ್ಥಿತಿಗೆ ಒಂದು ವಿಚಾರಕ್ಕೆ ಎಲ್ಲಿಗೆ ಬರುತ್ತೆ ಅಂದ್ರೆ ಉಸಿರಾಟದ ಒಂದು ಕ್ರಮದಲ್ಲಿ ವೈಪರೀತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಉಸಿರಾಟದಲ್ಲಿ ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಆಹಾರ ಅಂತಕ್ಕಂಥ ವಿಷಯಕ್ಕೆ ಬರೋಣ. ನಾವು ಈ ಆಹಾರದಲ್ಲಿ ನಾವು ಮೊದಲಿಂದ ನಮ್ಮ ತಂದೆ ತಾಯಿ ನಾವುಗಳು ತಿಂದು ಬಂದಿರತಕ್ಕಂಥದ್ದು ಮಾಮೂಲಿಯಾಗಿ ಸರಳವಾಗಿ ಮುದ್ದೆ, ಅನ್ನ, ಸಾಂಬಾರು, ಚಪಾತಿ ಇದೆಲ್ಲ ಸರ್ವೇ ಸಾಮಾನ್ಯ ಇರ್ತಕ್ಕಂಥದ್ದು. ಈಗ ಡಯಟ್ ಅಂತ ಬಂದಾಗ ಇದನ್ನ ಅವ್ರದೇ ಆದ ತೀರ್ಮಾನದಲ್ಲಿ ಅದನ್ನ ತಗೋತಾರೆ, ಆಹಾರ ಯಾವ್ದು ತಗೋಬೇಕಂತ ಹೇಳಿ. ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದದ್ದು ಅದು ಸಿಗುತ್ತಾ ಅಂತಕ್ಕಂಥ ಅಲ್ಲಿ ವಿಚಾರ ದೂರ ಆಗ್ಬಿಡತ್ತೆ. ಇವ್ರ ಅನಿಸಿಕೆ ಪ್ರಕಾರ ಆಹಾರವನ್ನು ತಗೊಳ್ತಾರೆ, ಇದು ತಿಂದ್ರೆ ಒಳ್ಳೇದಂತೆ ಅಂತಕ್ಕಂಥ ರೀತಿ ಹೋದಾಗ ಏನಾಗತ್ತೆ ಅಂದ್ರೆ ಇಲ್ಲಿ ನಾವು 3 ವಿಚಾರವನ್ನ ಗಮನಿಸಬೇಕಾಗತ್ತೆ. ಒಂದು ಹುಟ್ಟು, ಒಂದು ಸಾವು, ಒಂದು ಜೀವನ. ಈ 3 ಆಂಗಲ್ಗೆ ಯಾವ ರೀತಿ ಫುಡ್ ಬೇಕಾಗತ್ತೆ ಅಂದ್ರೆ ಗುರ್ತೇನು ಅಂತ. ಹುಟ್ಟಿಗೆ ಗುರ್ತೇನು, ಜೀವನಕ್ಕೆ ಗುರ್ತೇನು ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ, ಹೌದಲ್ಲ? ಇದನ್ನ ತಿಳ್ಕೊಂಡಾಗ ಈ ಡಯಟ್ ಬೇಡ ಅಂತ ಲೆಕ್ಕಾಚಾರಕ್ಕೆ ನಮ್ಮ ದೇಹ ಹಾಳಾಗತ್ತೆ. ಒಂದಲ್ಲ ಒಂದಿನ ನಾವು ಇದಕ್ಕೆ ಯಾವುದೋ ಒಂದು ರೀತಿ ನಮ್ಮ ದೇಹವನ್ನ ನಾವು ಕಳ್ಕೋಬೇಕಾಗತ್ತೆ ಅನ್ನೋ ಸ್ಥಿತಿ ಬರಬೇಕಾದ್ರೆ, ಉಸಿರಾಡದ ಪ್ರಕ್ರಿಯೆ ಸಮತೋಲನಕ್ಕೆ ಬರಬೇಕಾದ್ರೆ ಆಹಾರ ಮೂಲ ಆಗತ್ತೆ. ಅದನ್ನ ತಿಳ್ಕೊತೀನಿ ಗುರುಜಿ. ಈಗ ನೀವ್ ಹೇಳಿದ ಕಾನ್ಸೆಪ್ಟ್ ವಿಚಾರಕ್ಕೆ ಬರೋದಾದ್ರೆ, ಈ ಡಯಟ್ ಒಳಗಿರೋರು ಮದುವೆನ ತ್ಯಜಿಸ್ತಾರೆ ಅಂತಾನ, ಆ ಡಯಟ್ ಪ್ರಕ್ರಿಯೆ ಮದುವೆನೇ ತ್ಯಜಿಸೋ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತಾನ? ಮದುವೆ, ನಿದ್ದೆ, ಮಾತಾಡೋದು, ಜನ ಸೇರೋದು ಎಲ್ಲ ಫುಲ್ ವರ್ಜಿತ. ಅಂದ್ರೆ ಪ್ರೀತಿ ಸತ್ತೋಗ್ತಾ ಹೋಗುತ್ತೆ, ಪ್ರೀತಿ ಸತ್ತೋಗ್ತಾ ಹೋಗುತ್ತೆ. ನೋಡಮ್ಮ ಯಾರೋ ಬಂದ್ರೆ ನಾನೇನ್ ಮಾಡ್ಲಿ, ಮುಂಚೆ ನೀರು ತಗೊಂಬಪ್ಪ, ನನ್ನ ಕಾಲ ಆಗಲ್ಲ, ನೀವು ತಂದು ಕುಡೀರಿ. ಈ ತರ ವ್ಯಕ್ತಿರಿತವಾದ ಅವ್ರಿಗೆ ಅಪ್ಪ ಅಮ್ಮನಿಗೆ ಆಗಲಿ ಯಾರಿಗೆ ಆಗಲಿ ತುಂಬಾ ಬೇಜಾರಾಗತ್ತೆ. ಏನಾಗಿದೆ, ಏನಾಯ್ತು ಅಂದ್ರೆ ಅವ್ರಿಗೂ ಡಯಟ್ ಮಾಡೋರ್ಗು ಕೂಡ ಈ ಸ್ಥಿತಿಗೆ ನಾನು ಹೋಗಿದ್ದೀನಿ ಅಂತ ಅರ್ಥ ಆಗಿರಲ್ಲ. ಬಟ್ ನೋಡಿದವ್ರಿಗೂ ಎದುರುಗಡೆಗೂ ಯಾಕೆ ಈ ಮಟ್ಟಕ್ಕೆ ಆಗ್ತಾ ಇದೆ, ನಮ್ಮ ಮನೆ ಪರಿಸ್ಥಿತಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇರತ್ತೆ. ಅಂದ್ರೆ ಕುಟುಂಬದಲ್ಲೇ ಭಾವನಾತ್ಮಕ ಸಂಬಂಧಗಳು ಹಂತ ಹಂತವಾಗಿ ಕಳೆದು ಹೋಗುತ್ತೆ, ಪ್ರೀತಿ ಕಂಪ್ಲೀಟ್ ಕುಂಠಿತ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಆದಾಗ, ಹುಷಾರ್ ತಪ್ಪದಾಗ ಮನೆಯವರೆಲ್ಲರಿಗೂ ಆತಂಕ ಶುರು ಆಗತ್ತೆ, ಶಕ್ತಿಹೀನ ಸ್ಥಿತಿ. ಸೊ ನೋಡೋದು, ಮಾತಾಡೋದು, ವರ್ತನೆಗಳು ನೋಡೋದು, ಸಂದರ್ಭಗಳು ನೋಡೋದು, ಏನಪ್ಪ ನಮ್ಮ ಮನೆ ಯಾಕೆ, ನಮ್ಮ ಕುಟುಂಬ ಹಿಂಗಾಯ್ತು, ಯಾಕೆ ಈ ತರ ಅಂದ್ರೆ ಯಾವ ಮಟ್ಟಕ್ಕೆ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಡ್ತು ಒಬ್ಬರ ತೀರ್ಮಾನಕ್ಕೆ. ಅಂದ್ರೆ ಇದೆಲ್ಲ ಪ್ರಕ್ರಿಯೆಗಳು ಮನುಷ್ಯನ ಉಸಿರಾಟ ಅಂತಕ್ಕಂಥದ್ರ ಜೊತೆಗೆ ಆಹಾರ ಪ್ರಕ್ರಿಯೆ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಹುಟ್ಟು, ಜೀವನ, ಸಾವು, ಆಹಾರಕ್ಕೆ ಹೆಂಗೆ ಈ ಹುಟ್ಟು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಯಾವುದರ ಮೂಲಕವಾಗಿ ಮಗು ಜನನವಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರೆ ಆಕ್ಸಿಜನ್ ಅಂತಕ್ಕಂಥ ಒಂದು ಭಾಗ ಇರ್ತಕ್ಕಂಥ ಒಂದು ಭಾಗ. ಸಾವು ಕಾರ್ಬನ್, ಹೌದು, ವಿಷ, ಹೌದಲ್ಲ? ಈ ಹೈಡ್ರೋಜನ್ ಮನೆಯಲ್ಲಿ ಮತ್ತೆ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನಿಲ. ಈ 3 ಸ್ಥಿತಿಗಳು ಆಹಾರದ ಮೂಲಕನೇ ನಾವು ಪಡ್ಕೋಬೇಕು. ಈ 3 ಸ್ಥಿತಿಗಳನ್ನ ಆಹಾರದ ಮೂಲಕ ಪಡ್ಕೊಂಡಾಗ ಗ್ರಹಗತಿಗಳನ್ನ ನಾವು ಗುರುತಿಸೋ ಅವಶ್ಯಕತೆ ಬರಲ್ಲ. ನಾವು ಇದನ್ನ ಸೈಡ್ ಹಾಕಿ ಗ್ರಹಗತಿಗಳನ್ನ ಗುರುತಿಸಕ್ ಹೋಗಿದ್ದೀವಿ. ಅಂದ್ರೆ ನಿಮಗೆ ಸಮಯ ಚೆನ್ನಾಗಿಲ್ಲ ಅಥವಾ ಏನೋ ಒಂದು ಬೇರೆ ಕಾರಣಗಳು ಕೊಟ್ಟು ಅದರ ಹಿಂದೆ ಬಿದ್ದು ಅದು ಯಾವ ಕಾರಣಕ್ಕೂ ನಿಮ್ಮನ್ನ ಸರಿಯಾದ ಹಂತಕ್ಕೆ ತಗೊಂಡೋಗಕ್ ಸಾಧ್ಯನೇ ಇಲ್ಲ. ಇಲ್ಲಿ ಬೇಕಾಗಿರೋದು ಆಹಾರದ ಪ್ರಕ್ರಿಯೆ ಮೇಲೆ ನಡೀತಕ್ಕಂಥದ್ದು. ನಮ್ಮ ಜೀವನ, ನಮ್ಮ ದೇಹ ರೆಡಿ ಆಗಿರೋದು ಅದರಿಂದ ತಾನೆ. ಸೊ ಬದುಕಬೇಕಾದ್ರೆ ಅದನ್ನೇ ತಾನೆ. ನಾವು ಅದನ್ನು ಬಿಟ್ಟು ಮಿಕ್ಕದ್ದೇನಾದ್ರು ಬೇರೆ ಕಡೆ ತಿರುಗಿದಾಗ ಮನುಷ್ಯನ
ಉಸಿರಾಟಕ್ಕೂ ಆಹಾರಕ್ಕೂ ನೇರವಾದ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಅದು ನಮಗೆ ಗೊತ್ತಾಗಬೇಕು ಅಂದರೆ ನಮ್ಮಲ್ಲಿ ಏನು ತಪ್ಪಾಗಿದೆ ಅಂದರೆ ಉಸಿರಾಟದ ಕ್ರಮವನ್ನು ನಾವು ತಿಳಿಯೋ ಮಟ್ಟಕ್ಕೆ ಕಷ್ಟ ಆಗ್ತಾ ಇದೆ. ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅಂದರೆ ಉಸಿರಾಟದ ಮೂಲಕನೇ ಸರಿ ಮಾಡ್ಕೋಬೇಕೇ ವಿನಃ ಇನ್ನು ಅದಕ್ಕೆ ಮೀರಿ ಬೇರೆ ರಿಪೇರಿಯಲ್ಲಿ ಸರಿ ಮಾಡ್ಕೊಳಕ್ಕಾಗಲ್ಲ. ಉಸಿರಾಟ ನಾವು ಉಸಿರಾಡ್ತಾ ಇದೀವಲ್ಲ ನಾವು, ಆದರೆ ಎಷ್ಟು ಕ್ರಮದಲ್ಲಿ ಉಸಿರನ್ನ ಅದರದೇ ಆದ ಕ್ರಮ ನಮ್ಗೆ ಗೊತ್ತಿಲ್ಲ, ದೇವ್ರು ಕೊಟ್ಟಿದ್ದು ಮಾಡಿದ್ದು ಇನ್ನೊಂದು ಹಲವಾರು ವಿಚಾರಗಳನ್ನ ಹೇಳ್ತೀವಿ. ಆದರೆ ಆ ಕ್ರಮ ಉಸಿರಾಟದಲ್ಲಿ ಈಗ ನಮಗೆ ಬಂದಿದ್ದಂಥ ರೋಗ ರುಜಿನಗಳು ಬರ್ತಾ ಇರ್ತಕ್ಕಂಥದ್ದು, ಇನ್ನು ಮುಂದೆ ಬರ್ತಕ್ಕಂಥ ರೋಗಗಳು ಯಾವುದಕ್ಕೆ ಕಾರಣ ನಮ್ಮ ಶ್ವಾಸಕೋಶಕ್ಕೆ ಬೇಕಾಗಿರ್ತಕ್ಕಂತಹ ಅಲರ್ಜಿ ಅಂತ ಹೇಳ್ತೀವಿ, ಹಲವಾರು ರೀತಿ ಹೇಳ್ತೀವಿ. ಇದು ಮನೆಯಲ್ಲಿ ನಮಗೆ ಔಷಧ ರೂಪದಲ್ಲಿ ಸಿಕ್ಕಿದಾಗ ಈ ಹುಚ್ಚುತನ ಕಮ್ಮಿ ಆಗತ್ತೆ. ಯಾವುದು ಹುಚ್ಚುತನ ಕಮ್ಮಿ ಆಗತ್ತೆ. ಹೈಡ್ರೋಜನ್ ಅಂತಕ್ಕಂಥದ್ದು ಸಸಿಗಳು, ತುಳಸಿ ಗಿಡದಲ್ಲಿ ಸಾಕಷ್ಟು ನಾವು ಮನೆ ಮುಂದೆ ಏನು ಹಾಕಿರ್ತೀವಿ ಅದ್ರ ಮೂಲಕವನ್ನು ಪಡ್ಕೊಳ್ತಕ್ಕಂಥ ಒಂದು ಔಷಧದ ರೂಪ ಇರುತ್ತೆ. ಖಂಡಿತ ಗುರುಜಿ, ಮಾತಾಡ್ತೀನಿ ಅದ್ರ ಬಗ್ಗೆ. ರೇಖಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಖಾ ಅವರೇ. ನಮಸ್ತೆ ರೀ. ರೇಖಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಜಯನಗರ ಜಿಲ್ಲೆ. ಓಕೆ, ರೈಟ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳದಿತ್ತು. ರೈಟ್. ನಕ್ಷತ್ರ ತಿಳಿಸ್ತೀರಾ? ಸ್ವಾತಿ ನಕ್ಷತ್ರ ರೀ, ತುಲಾರಾಶಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿಮ್ಮ. ಯಾರು ಸ್ವಾತಿ ನಕ್ಷತ್ರ? ನಮ್ದೇ ರೀ, ನಮ್ಮ ಅಕ್ಕರ್ದ್ರಿ ಅದು. ಓಕೆ, ಎಷ್ಟು ವಯಸ್ಸು ತಮಗೆ? ನನಗೆ 38 ರೀ. ಓಕೆ, ಏನಾಗಬೇಕಿತ್ತು? ಇಲ್ರಿ, ನಮ್ದು ಒಂದು ಹಳೆ ಮನೆಗೆ ಅದು ಬೆಕ್ಕು ಬಂದೇ ಬರ್ತೈತ್ರಿ. 2 ಬೆಕ್ಕು ಬರ್ತಾವ, ಒಂದು ಕಾಲಿಲ್ಲದ ಬೆಕ್ಕು ಬಂದೇ ಬರತಕ್ಕೈತ್ರಿ. ಈಗ ಬಹಳ ದಿನ ಆಯ್ತು, 1 ವರ್ಷ ಆಯ್ತು. ಬೆಕ್ಕು ಏನಕ್ಕೆ ಬರುತ್ತೆ ಅಂತ ಪ್ರಶ್ನೆನಾ? ಹ್ಞೂನ್ರಿ, ಅದನ್ನ ಪ್ರಶ್ನೆ. ಓಕೆ, ನಿಮ್ಮ ದೇವ್ರು ಯಾವುದು? ನಮ್ ದೇವ್ರು ಚಾಮುಂಡೇಶ್ವರಿ ರೀ, ಶಾಂತದುರ್ಗ ಚಾಮುಂಡೇಶ್ವರಿ. ಗಂಡ ದೇವ್ರು ಇಲ್ವಾ? ಗಂಡ ದೇವ್ರು ಗೊತ್ತಿಲ್ರಿ ಗುರುಗಳೇ. ಓಕೆ, ನಾನೊಂದು ನಿಮ್ಗೆ ಪ್ರಶ್ನೆ ಕೇಳ್ತೀನಿ ಈ ವಿಷಯದಲ್ಲಿ. ಹ್ಞೂ. ಅದು ಬೆಕ್ಕು ಬರುತ್ತೆ, ನೀವು ಓಡ್ಸಕ್ ಹೋದಾಗ ಅದು ತಿರುಗಿ ನಿಮ್ಮನ್ನ ನೋಡುವಂತದ್ದನ್ನ ನೀವು ನೋಡಿದ್ರೆ ಅದು ನಿಮ್ಮನ್ನ ತಿರುಗಿ ನೋಡತ್ತೆ ಒಂದ್ಸಲ? ಇಲ್ರಿ, ಅದು ಬಹಳ ಸೌಮ್ಯವಾಗಿ ಬಂದು ಮಲಗ್ತತ್ರಿ. ಅದು ಬಂದೇ ಮಲಗ್ತತ್ರಿ ನಮ್ಮ. ಅಲ್ಲಲ್ಲ, ಒಂದ್ ನಿಮಿಷ. ನೀವು ಅದು ಬರುತ್ತಲ್ವ ಮನೆಗೆ, ಹ್ಞೂ ಸರ್. ಬಂದಾಗ ನೀವು ಓಡ್ಸಕ್ಕೋ ಇನ್ನೊಂದಕ್ಕೋ ಏನಾದ್ರು ಪ್ರಯತ್ನ ಪಟ್ಟಾಗ ಅಥವಾ ಅದೇ ಎದ್ದು ಹೋಗುವಾಗ ಹೊರಗಡೆಗೆ ಹ್ಞೂ. ನಿಮ್ಮನ್ನ ತಿರುಗಿ ನೋಡ್ತಕ್ಕಂಥದ್ದು ಯಾವಾಗಾರು ಗಮನಿಸಿದ್ದೀರಾ? ಇಲ್ರಿ ಗುರುಗಳೇ, ನಾನು ನೋಡಲ್ರಿ ಅದು. ಓಕೆ, ನಿಮ್ಮನ್ನ ಬೆಕ್ಕು ಯಾವಾಗಲೂ ನೋಡೇ ಇಲ್ಲ? ಇಲ್ರಿ, ನೋಡಿಲ್ರಿ ಗುರುಗಳೇ. ಓಕೆ, ಎಷ್ಟು ವರ್ಷದಿಂದ ಇದು ನಿಮ್ಮ ಮನೆಗೆ ಬರ್ತಾ ಇದೆ? ಈಗ 1 ವರ್ಷ ಆಯ್ತ್ರಿ ಬರಕಚ್ಚಿ. ಅದು ಕಾಲು ಒಂದು ಕುಂಚಿ ಐತ್ರಿ, ನೋವಾಗೈತಲ್ರಿ, ಅದರಿಂದ ಬರಕಚ್ಚೈತ್ರಿ ಅದು. ಓಕೆ, ನಿಮ್ಗೆ ಮನೆ ದೇವರು, ಕುಲದೇವರು, ಗ್ರಾಮ ದೇವರು ಅನ್ನೋದು ಗೊತ್ತಾ? ಗ್ರಾಮ ದೇವರು ಇದು ಊರಮ್ಮರಿ. ಇಲ್ಲಿ ಒಂದು ದೊಡ್ಡ ಅಪರಾಧ ಎಂತ ಮಟ್ಟಕ್ಕಿದೆ ಲೆಕ್ಕ ಹಾಕೊಳ್ಳಿ. ಅಯ್ಯಮ್ಮ ಚಾಮುಂಡೇಶ್ವರಿ ಹೇಳಿದ್ರು, ಚಾಮುಂಡೇಶ್ವರಿ ಮನೆ ದೇವ್ರು ಬರಲ್ಲ. ಚಾಮುಂಡೇಶ್ವರಿ ಮನೆ ದೇವ್ರು ಬರಲ್ಲ. ಇವರು ಸ್ವಾತಿ ನಕ್ಷತ್ರ. ಇದರ ಹಿನ್ನೆಲೆ ನರಸಿಂಹಸ್ವಾಮಿ. ಸ್ವಾತಿ ನಕ್ಷತ್ರ ಹಿನ್ನೆಲೆ ಯಾರು ಅಂದ್ರೆ ಅಧಿದೇವತೆ ಅಂತಕ್ಕಂಥ ಒಂದು ಭಾಗಗಳಿಗೆ ಹೋದಾಗ ನರಸಿಂಹಸ್ವಾಮಿ ಬರುತ್ತೆ. ಇವರಿಗೆ ಗಂಡ ದೇವರೇ ಗೊತ್ತೇ ಇಲ್ಲ, ಹಾಗೆ ಸಂಸಾರ ಮಾಡ್ತಾ ಇದ್ದಾರೆ. ಇದರ ಪ್ರಕ್ರಿಯೆಯನ್ನ ಆ ಮೂಲಕವಾಗಿ ತೋರಿಸ್ತಾ ಇದೆ. ನೀನು ಎಷ್ಟರ ಮಟ್ಟಕ್ಕೆ ಸಂಸಾರ ಮಾಡ್ತಾ ಇದೀಯಾ, ದೇವರು ಅಂತಕ್ಕಂಥದ್ದು ನಿನಗೆ ಅರಿವು ಆಗಿದೆಯಾ ಅನ್ನೋ ಪ್ರಜ್ಞಾಸ್ಥಿತಿಯನ್ನ ತೋರಿಸ್ತಾ ಇದೆ. ಇವರು ಅದಕ್ಕೆ ಏನಕ್ಕಿರಬಹುದು ಅಮ್ಮ? ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನಾನು? ಅಲ್ಲ, 1 ನಿಮಿಷ. ಗಂಡು ದೇವರಿಂದ ಹೆಣ್ಣು ದೇವ್ರು ಹೆಂಗ್ ಬರುತ್ತಿಲ್ಲಿ? ಚಾಮುಂಡೇಶ್ವರಿಗೆ ಗಂಡು ದೇವರು ಯಾರು? ಗೊತ್ತಿಲ್ಲ ಗುರುಗಳೇ. ಇಂಥವ್ರು ನಾವು ಕರ್ನಾಟಕದಲ್ಲಿ ಭಾರತೀಯರು, ನಾವು ಕನ್ನಡ ಜನ, ಗೊತ್ತಿಲ್ಲ ಅಂತ ಮದುವೆ ಮಾಡ್ಕೊಂಡಿದ್ದೀರಾ? ಎಷ್ಟು ಮಟ್ಟಕ್ಕೆ ಸರಿ? ಶಿವ ಅನ್ನೋದು ಗೊತ್ತಾ? ಹೋಗ್ಲಿ, ಗೊತ್ತೈತ್ರಿ, ಶಿವ ಗೊತ್ತಿಲ್ಲ. ಚಾಮುಂಡೇಶ್ವರಿಗೆ ಜೋಡಿ ಮಾಡಬಹುದು ಶಿವನ್ನ ಅಂತ ಅನ್ಕೋಬಹುದಾ? ಏನ್ರಿ ಗೊತ್ತಿಲ್ಲ ಗುರುಗಳೇ. ಪುನಃ ಗೊತ್ತಿಲ್ಲ ಅಂತಿರಲ್ಲ ತಾಯಿ. ಅಲ್ಲ, ಜೋಡಿ ಮಾಡಬಹುದು ಶಿವನಿಗೂ ಚಾಮುಂಡೇಶ್ವರಿಗೂ ಅಂತ ಅನ್ಸುತ್ತಾ ಅಂತ ಕೇಳ್ತೀನಿ. ಇಲ್ಲ, ಮಾಡಕ್ ಬರಲ್ಲ. ಏನ್ ಮಾಡೋಣ, ಯಾವ ಕಾಲೇಜ್ ಕಳ್ಸೋಣ ಇವ್ರನ್ನ? ಓಕೆ, ತಾಯಿ ಪಾರ್ವತಿಯ ಹಲವಾರು ರೂಪಗಳಲ್ಲಿ ಚಾಮುಂಡೇಶ್ವರಿ ಕೂಡ ಒಬ್ಬಳು. ಆದ್ರೂ
ಶಿವನಿಗೆ ಹತ್ತಿರವಾದಂತದ್ದು ಅನ್ನೋದು ಕೂಡ ಒಪ್ಕೊಳಕ್ ಗೊತ್ತಾಗಿಲ್ವಲ್ಲ ನಮ್ಗೆ, ಅಲ್ವಾ? ಸಂದರ್ಭಗಳು ಬೇರೆ ಬೇರೆ ತರ ಇದೆ ಅದಕ್ಕೆ, ಅದು ನೇರವಾಗಿ ನಾವು ಜೋಡಿ ಕೊಡಕ್ಕಾಗಲ್ಲ. ಸಂದರ್ಭಗಳು ಹಲವಾರಿದೆ, ಅದನ್ನ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಶಿವನಿಗೆ ಚಾಮುಂಡೇಶ್ವರಿಯನ್ನ ಹೋಲಿಕೆ ಕೊಡ್ತಕ್ಕಂಥ ಸನ್ನಿವೇಶ ಇದೆ. ಇಲ್ಲಿ ಪಾರ್ವತಿ ಗಂಡ ಯಾರು? ಶಿವ ಅಂತ ಒಪ್ಕೋಬೋದ್ರೆ ಅಷ್ಟು ದೂರ ಏನಕ್ಕೆ ಹೋಗ್ಬೇಕು? ದುರ್ಗಿ ಯಾರು? ಪಾರ್ವತಿ. ಆದ್ರೆ ಆ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ರೂಪನ ತಗೋಬಹುದು. ಇಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಿಮ್ಗೆ ಇದೊಂದೇ ಪ್ರಶ್ನೆ, ಬೇರೆ ಪ್ರಶ್ನೆ ಇದೆಯಾ ತಾಯಿ? ಇಲ್ರಿ, ನಮ್ದು ಮನಿ 68 ಅಡಿ ಉದ್ದ ಐತ್ರಿ, ಅಗಲ 11 ಅಡಿ ಐತ್ರಿ, ಒಳೆ ಅಳತಿ. ಇದು ಎರಡನೇ ಸಲ ಕರೆ ಮಾಡ್ತಾರಲ್ಲ? ಇಲ್ರಿ ಇದು ಫಸ್ಟ್ ಮಾಡ. ಈ ಅಳತೆ ಮೊನ್ನೆ ಕೂಡ ಬಂದಿತ್ತಲ್ಲ, ಇದು ಎಷ್ಟು ವರ್ಷ ಆಯ್ತು ಕಟ್ಟಿ ಮನೆ ಇದು? ಇದು ಬಾಳ ವರ್ಷ ಆಯ್ತ್ರಿ, ಇದೊಂದ್ 55 ವರ್ಷ ಆತೇನ್ರಿ. ನಿಮ್ಮ ಯಜಮಾನ್ರು? ಇಲ್ರಿ, ಐದರ್ರಿ ಅಂಗಡಿ. ಏನ್ ಮಾಡ್ತಾರೆ? ಕೆಲಸ ಕಿರಾಣಿ ಅಂಗಡಿ ಮಾಡ್ತಾರೆ. ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಒಂದ್ 5 ಮಂದಿ ಇದೀವ್ರಿ. ಓಕೆ. ಈಗ ನಿಮಗೆ ಆರೋಗ್ಯದ ವಿಚಾರದಲ್ಲಿ, ಮನಸ್ಸಿನ ವಿಚಾರದಲ್ಲಿ ಎರಡರಲ್ಲಿ ಯಾವ್ದು ಬೇಕಾಗತ್ತೆ ಅನ್ಸತ್ತೆ? ಎರಡು ಬೇಕ್ರಿ ಗುರುಗಳೇ. ಎರಡೂ ಬೇಕು. ಓಕೆ. ಎರಡು ಇಲ್ಲ. ಓಕೆ. ನಿಮ್ಮ ಏನು ಓದಿದ್ದೀರಾ ನೀವು? ನಾವು 8ನೇ ಕ್ಲಾಸ್ ಓದಿದ್ರಿ. ನಿಮ್ಮ ಹೊಟ್ಟೆ ಬಗ್ಗೆ ತಗೊಂಡ್ರೆ ಕರೆಕ್ಟ್ ಆಗಿದೆ, ನನಗೆ ಹೊಟ್ಟೆ ಸಮಸ್ಯೆ ಏನು ಇಲ್ಲ ಅಂತೀರಾ? ಹೊಟ್ಟೆ ಒಂದ್ ಸ್ವಲ್ಪ ನೋಯ್ತತ್ರಿ, ಹೊಟ್ಟೆ ನೋಯ್ತತಿ. ಸುಮ್ನೆ ಹಂಗೆ ಇರ್ಲಿ ಅಂತೀರಾ? ಇಲ್ರಿ, ನೋಯ್ತತಿ ಅದು. ಅಲ್ಲ, ಹಾಗೆ ಇರ್ಲ, ಅದು ಸರಿ ಮಾಡ್ಕೋಬೇಕಾ? ಸರಿ ಮಾಡ್ಕೋಬೇಕು. ಮೊದಲು ನೀವು ಇವತ್ತೇ ಹೋಗಿ ಶುಕ್ರವಾರ, ನಾಳೆ ಆಗ್ಲಿ ಅಥವಾ ಭಾನುವಾರ ಆಗ್ಲಿ, ಮೊದಲು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಬಿಲ್ವಾರ್ಚನೆಯನ್ನ ಮಾಡಿಸಿ. ಆ ಮಾಡಿದ ಅರ್ಚನೆ ಮಾಡಿದಂತ ಬಿಲ್ವ ಪತ್ರೆಯನ್ನ ದಿಂಬಲ್ಲಿ ಇಟ್ಕೊಂಡು ಮಲಗಿ. ನಿಮ್ಮ ಕನ್ಸಲ್ಲಿ ಬರುತ್ತೆ ನೋಡಿ, ಬೆಳಗ್ಗೆ ಎದ್ದಾಗ ಮನಸ್ಸು ಎಷ್ಟು ಖುಷಿ ಆಗತ್ತೆ ಇದನ್ನ ಗಮನಿಸಿ. ಏನಿದು ಇಷ್ಟು ಆಶ್ಚರ್ಯವಾಗತ್ತೆ ಅನ್ನೋ ಒಂದು ಸತ್ಯ ನಿಮ್ಗೆ ಸಿಕ್ಕತ್ತೆ. ಆಮೇಲೆ ಅವರು ತಿಳ್ಕೊಳ್ಳಿ, ಮನೆಗೆ ಗಂಡದೇವರು ಅಂತ ಒಂದು ಬೇಕು ಅಂತ. ಗಂಡದೇವ್ರು ಬೇಕಾ ಬೇಡವಾ? ಈಗ ಗೊತ್ತಾಯ್ತಾ? ಇದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅರ್ಥ ಆಗ್ಲಿ. ಬೆಕ್ಕಿನ ವಿಚಾರ ಆಮೇಲೆ ಗೊತ್ತಾಗತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ರೇಖಾ ಅಂತಾನೆ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ಕಾರ ರೇಖಾ ಅವರೇ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ರೇಖಾ ಅವರು? ನಕ್ಷತ್ರ ತಿಳಿಸ್ತೀರಾ? ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾರಾಶಿ. ಓಕೆ, ಗುರುಜಿ ಇದ್ದಾರೆ. ಹಲೋ. ಹಲೋ. ಹಾ, ಹೇಳಿಮ್ಮ. ಮನೆಗೆ ಸ್ವಲ್ಪ ನಮ್ದೇ ಪ್ರಾಬ್ಲಮ್ ಆಗಿತ್ತು, ಗಂಡ ಹೆಂಡ್ತಿದ್ದೀನಿ. ಹಾ. ಎಲ್ಲ ಇದು 4 ವರ್ಷ 3 ವರ್ಷ ಆಯ್ತು ಮದುವೆ ಆಗಿ. ಬಾಣಸ್ಥಾನಕ್ಕೆ ಮತ್ತೆ ಬಂದಾರ ವಾಪಸ್ಸು. ಮತ್ತೆ ಅವರಿಗೆ ಬರಕ್ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮನೆಯವ್ರಿಗೆ. ಫೋನ್ ಮಾಡಿ ಕೇಳೋದಾಗ್ಲಿ, ಹೇಗಿದ್ದಾರೆ ಪಾಪನ್ ನೋಡಕ್ಕಾಗ್ಲಿ ಬರ್ಲೇ ಇಲ್ಲ ಅವರು. ಏನು ಇಷ್ಟ ಅನ್ನೋದೇ ಗೊತ್ತಾಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಶಾಸ್ತ್ರ ಕೇಳೋ ಅಭ್ಯಾಸ ಜಾಸ್ತಿನಾ, ದೇವ್ರ ಮಾಡೋಕ್ಕೆ ದೇವ್ರ ಹತ್ರ ಕುತ್ಕೊಂಡು ಬೇಡೋ ಅಭ್ಯಾಸ ಜಾಸ್ತಿನಮ್ಮ ನಿಮ್ಮ ಮನೆಯಲ್ಲಿ ಅಭ್ಯಾಸ? ನಮ್ಮ ಮನೆಯವರಿಗೆ ಇದೆ. ನಾನು ಒಂದ್ 6-7 ವರ್ಷದಿಂದ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ. ಯಾಕೆ? ಬಲವಂತಕ್ಕೋಸ್ಕರ ಕೇಳುದು. ಯಾಕೆ ನಂಬಿಕೆ ಇಲ್ಲ? ಯಾಕೆ ಯಾವುದು ದೇವ್ರು ಯಾವ್ದು ಒಳ್ಳೇದ್ ಮಾಡ್ತಾ ಇಲ್ಲ ಅಂತನಾ, ಮಾಡಲ್ಲ ಅಂತನ? ಮಾಡಲ್ಲ ಅಂತ ನಮ್ ಪ್ರಯತ್ನಿಸಬೇಕೆ ಹೊರತು ಸುಮ್ಮನೆ ದೇವ್ರ ಮೇಲೆಲ್ಲ ಅಷ್ಟೊಂದಿಲ್ಲ ನಂಬಿಕೆ. ಸರಿ, ನಿಂಬೆಹಣ್ಣು ದೀಪ ಹಚ್ಚೋದು, ತಡೆ ಒಡ್ಸೋದು, ಈ ಅಭ್ಯಾಸ ಯಾವಾಗ? ನಿಂಬೆಹಣ್ಣು ದೀಪ ಹಚ್ಚೋದು, ತಡೆ ಒಡ್ಸೋದು, ಬಲಿ ಕೊಡ್ತಕ್ಕಂಥ ದೇವ್ರಿಗೆ ಹೋಗಿ ಬರೋದು, ಯಾವ್ದು ಇದು ಅಭ್ಯಾಸ ಯಾವ್ದಿದೆ? ನಮ್ಮ